ಚೆನ್ನಾಗಿ ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮಾತ್ರ ಕಡಿಮೆ ಆಡಿ, ಎಷ್ಟು ಬೇಕೋ ಅಷ್ಟು ಆಡಿ ಅಂತ ಮೆಸೇಜ್. ಕರೆಕ್ಟ್? ನಮ್ಮೆಲ್ಲರ ಮುಖನೂ ಅಷ್ಟೇ ಇದೆ. ಯಾರಿಗೂ ಏನು ಚೇಂಜ್ ಇಲ್ಲಲ್ಲ? 2 ಬಾಯ್ ಯಾರಿಗೂ ಇಲ್ಲ. 2 ಬಾಯ್ ಯಾರಿಗೂ ಇಲ್ಲ. ಕೆಲವರು ಸ್ಮೈಲಿಂಗ್ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಆದರೆ ಕೆಲವರು ಮಾತ್ರ ತಿಂಡಿ ತಿಂದೇ ಇರೋರ ಥರನೋ, ಅಥವಾ ಹಿಂದೆ ಏನೋ ಕರ್ಮ ಮಾಡಿದ್ದೀವಿ, ಈ ಭೂಮಿ ಮೇಲೆ ಬಂದಿದ್ದೀವಿ, ಯಾಕಾರೋ ಬರಬೇಕಪ್ಪ ಕಾಲೇಜ್ಗೆ ಅಂತ ಒಂದು 50% ಜನದ ಮುಖ ನನಗೆ ಫೀಲ್ ಆಗ್ತಾಯಿದೆ. ನನ್ನ ಮೈನ್ ಅಜೆಂಡಾ ಏನು ಅಂದರೆ, ನೀವು ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಖುಷಿಯಾಗಿ ಕಲಿಬೇಕು, ಖುಷಿಯಾಗಿ ಬೆಳೀಬೇಕು. ಹೇಗಿದೆ ನನ್ನ ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ನೀವು 3 ಇಯರ್ಸ್ ಬಂದಿದ್ದೀರಿ ಡಿಗ್ರಿಗೆ, ಕರೆಕ್ಟ್? ಆಮೇ ಕರೆಕ್ಟ್? ಸೊ 3 ಇಯರ್ಸ್ ಮುಗಿಸಿ ಹೋಗೋದ್ರೊಳಗಡೆ ನಾನೇನೋ ಇಲ್ಲಿ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಆ ಪರ್ಪಸ್ ಸರ್ವ್ ಆಗಬೇಕು. ಆ ಪರ್ಪಸ್ ಸರ್ವ್ ಆಗಬೇಕಂದ್ರೆ ನಾನು ಯಾವುದೋ ಉದ್ದೇಶ ಇಟ್ಕೊಂಡು ಈ ಕ್ಯಾಂಪಸ್ಸಿಗೆ ಬಂದಮೇಲೆ ನಾನು ವಾಪಸ್ ಹೋಗ್ಬೇಕಾದ್ರೆ ನನಗೆ ಎಸ್ ಐ ಹ್ಯಾವ್ ಡನ್ ಇಟ್, ನಾನು ಇಲ್ಲಿ ಬಂದಿದ್ದಕ್ಕೆ ಅದು ಸಾರ್ಥಕ ಆಯಿತು ಅನ್ನೋ ಒಂದು ಫೀಲಿಂಗ್ ಇದ್ದರೆ ಚೆನ್ನಾಗಿರ್ತದೆ. ಬಿಲ್ಡಿಂಗು ನೋಡೋಕ್ಕೆ ಚೆನ್ನಾಗೇ ಇತ್ತು, ಪರವಾಗಿಲ್ಲ. ಪ್ರೈವೇಟ್ ಕಾಲೇಜಲ್ಲ, ಚೆನ್ನಾಗಿದೆ. ಲೆಕ್ಚರರ್ಸು ನನ್ನ ಪ್ರಕಾರ ಚೆನ್ನಾಗಿರ್ತಾರೆ, ಚೆನ್ನಾಗಿ ಕಲಿಸ್ತಾರೆ. ಆದರೆ ಅವರಿಂದ ಪಡ್ಕೊಳ್ಳೋದಿದೆಯಲ್ಲ ನಾಲೆಡ್ಜು, ಆ ಪಡ್ಕೊಳ್ಳೋದು ಹೆಂಗೆ ಅಂತ ಸ್ವಲ್ಪ ಗೈಡ್ ಮಾಡೋಕ್ಕೆ ನಾನು ನೋಡ್ತಾ ಇದ್ದೀನಿ. ಏನಮ್ಮ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನಾನು ನೋಡ್ತಾ ಇಲ್ಲ ಅದಕ್ಕೆ. ಹಾಂ, ನನ್ನ ಮಾತಾನೆ ಕೇಳಕ್ಕೆ ಬಂದಿರೋದು. ನಿಮ್ಮ ಕೈ ಯಾವಾಗಾರು ನೋಡ್ಕೋಬೋದು ತಾನೆ, ಎಡಗೈ ಹೆಂಗಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು 5 ನಿಮಿಷದಿಂದ ತಲೆ ಕೆಡಿಸ್ಕೊಂಡಿರಲ್ಲ. ಸೊ ನಾವೇನು ಮಾಡ್ತೀವಿ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೋ ಅದು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇರ್ತೀವಿ. ಯು ಗಾಟ್ ಇಟ್? ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡೂ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ದ ರೋಲ್ ವಾಟ್ ವಿ ಆರ್ ಪ್ಲೇಯಿಂಗ್. ಯಾವ ಪಾತ್ರ ಮಾಡ್ತಾ ಇದ್ದೀವಿ ನೀವು. ಈಗ ನಾನು ಫಾರ್ ಎಕ್ಸಾಂಪಲ್ ಐ ಆಮ್ ಡೂಯಿಂಗ್ ಎ ರೋಲ್ ಆಫ್ ಎ ಟ್ರೈನರ್ ಆರ್ ಎ ಮೆಂಟರ್. You are doing a role of a student. So when you understand the role of what you are doing, then the clarity arises. ಆ ಕ್ಲಾರಿಟಿ ಕೊಡೋಕ್ಕೋಸ್ಕರ ನಾನಿವತ್ತು ಸ್ವಲ್ಪ ಈ ಸೆಷನ್ನ ಮುಡುಪಾಗಿಡ್ತಾ ಇದ್ದೇನೆ. ಟೆಕ್ನಿಕಲಿ ಆ ಫೈಲ್ ಓಪನ್ ಆಗಿಲ್ಲ, ಓಪನ್ ಆದಮೇಲೆ ಅಲ್ಲಿ ಆ ವಿಷಯಕ್ಕೆ ಬರ್ತೀನಿ. ಬಟ್ ಬೇಸಿಕಲಿ ನಿಮಗೆ ಕೆಲವು ವಿಚಾರ ಗೈಡ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಂತಿರೋ ಈ ಜಾಗ ಎಲ್ರಿಗೂ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ? ಗುಡ್. ಮೊನ್ನೆನೇ ಹೇಳಿದಾಗೆ ನಾನು ನಿಮ್ಮ ವೆಲ್ ವಿಷರ್. ಗಾಟ್ ಇಟ್? ಐ ಆಮ್ ಯುವರ್ ವೆಲ್ ವಿಷರ್ ಆ್ಯಂಡ್ ಯುವರ್ ಫ್ರೆಂಡ್. ಯು ಗಾಟ್ ಇಟ್? ಸೊ ನಾನು ಮೊನ್ನೆ ಬೇಕಂತಲೇ ನನ್ನ ನಂಬರ್ ಕೊಟ್ಟೆ. ನಂಬರ್ ನೋಟ್ ಮಾಡ್ಕೊಂಡ್ರಾ? ಆದರೆ ಯಾವುದೋ ಒಂದೇ ಒಂದು ಹುಡುಗಿ ಮೆಸೇಜ್ ಹಾಕಿದ್ದು ಬಿಟ್ಟರೆ ಉಳಿದವರೆಲ್ಲ ನನ್ನ ಪಾಲಿಗೆ ಯೂಸ್ಲೆಸ್ ಫೆಲೋಗಳಾಗೋದ್ರು. ಕಾರಣ ಏನಂದರೆ, ಒಂದು ಮೊಬೈಲ್ ನಂಬರ್ ಕೊಟ್ಟು ಪ್ರೋಗ್ರಾಮ್ ಹೇಗಿತ್ತು ಅಂತ ಒಂದು ಮೆಸೇಜ್ ಹಾಕ್ರಿ ಅಂದರೆ ಅದು ಯಾವ ಸ್ಟೂಡೆಂಟ್ ಗೊತ್ತಿಲ್ಲ, ಹೆಸರು ಮಾತ್ರ ಗೊತ್ತಿದೆ. ಸಾಯಿ ನಿಖಿತಾ ಈ ಫಸ್ಟ್ ಇಯರ್ ಅಲ್ಲ ಇಲ್ಲಿಲ್ಲ. ಓಕೆ, ಸಾಯಿ ನಿಖಿತಾ ಅನ್ನೋ ಒಂದೇ ಒಂದು ಹುಡುಗಿ ಮೆಸೇಜ್ ಹಾಕ್ತು. ನಾನು ಕೊಟ್ಟಿದ್ದು ಉದ್ದೇಶನ ಎಷ್ಟು ಜನ ರಿಪ್ಲೈ ಮಾಡ್ತಾರೆ ನೋಡೋಣ ಅಂತ. ನಾನು ಅಂದ್ಕೊಂಡಂಗೆ ಆಯಿತು. ಅಂದರೆ ಅದರ ಅರ್ಥ ಯು ಪೀಪಲ್ ಆರ್ ಇನ್ಯಾಕ್ಟಿವ್ ಪೀಪಲ್ ಆರ್ ಯೂಸ್ಲೆಸ್ ಪೀಪಲ್ ಅಂತ ನನಗೆ ಫೀಲಿಂಗ್ ಬಂತು. ನೀವು ಆ ಫೀಲಿಂಗ್ ಕೊಡೋದು ಸರಿನಾ ತಪ್ಪ? ಐ ಹ್ಯಾವ್ ಗಿವೆನ್ ಓನ್ಲಿ ಒನ್ ಟಾಸ್ಕ್. ನಾರ್ಮಲಿ ನನ್ನಂಥವ್ರು ಮೊಬೈಲ್ ನಂಬರ್ ಕೊಡಲ್ಲ. ಬಟ್ ಈಗ ಈ ಸಂಸ್ಥೆ ಜೊತೆ ಕನೆಕ್ಟ್ ಆಗಿದ್ದೀನಿ. ನಿಮ್ಗಳ ಹತ್ರ ಇರಲಿ ನನ್ನ ನಂಬರು. ಏನೋ ನಿಮಗೆ ತುಂಬ ಸಮಸ್ಯೆ ಆದಾಗ ನನ್ನ ಜೊತೆ ಮುಕ್ತವಾಗಿ ಮಾತಾಡ್ಕೊಳ್ಳಿ ಅನ್ನೋದು ನಂದು ಹಿಡನ್ ಇಂಟೆನ್ಷನ್ ಇತ್ತು. ಈಗ ಸಾಯಿ ನಿಖಿತಾ ಮಾತ್ರ ನನ್ನ ಪಾಲಿಗೆ ಗ್ರೇಟ್ ಆಗಿಬಿಟ್ಲು, ನೀವು ಉಳಿದವರೆಲ್ಲ. ಬಟ್ ಆ್ಯಕ್ಚುಲಿ ಫ್ರೆಂಡ್ಸ್, ನೋ ಒನ್ ಈಸ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ ಲೆಸ್.
ನಂದೇ ಕೊಟೇಶನ್ ಇದು. ನೋ ಒನ್ ಈಸ್ ಯೂಸ್ಲೆಸ್ ಇನ್ ದಿಸ್ ಲೈಫ್, ಬಟ್ ದೇ ಆರ್ ಯೂಸ್ಡ್ ಲೆಸ್. ಸೊ ಅದರ ಅರ್ಥ ನೀವು ಯೂಸ್ಫುಲ್ನೆಸ್ ಕಡೆಗಿನ್ನ ಯೂಸ್ಡ್ ಲೆಸ್ ಕಡೆಗಿದ್ದೀರಿ ಅಂತ ಯು ಹ್ಯಾವ್ ಪ್ರೂವ್ ಟು ಮೀ. ಬಟ್ ಫ್ಯೂಚರ್ ಸೆಷನ್ಸ್ ಏನಾದರೂ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರೆ, ಏನಾದರೂ ಇನ್ಫಾರ್ಮೇಷನ್ ಹೇಳಿದ್ರೆ ಅದನ್ನು ನನಗೇ ಹೇಳಿದರು ಅಂತ ತಗೊಳ್ಳಿ, ನಿಮಗೆ ಗ್ಯಾರಂಟಿ ಲಾಭ ಆಗ್ತದೆ. ಒಂದು ಆ್ಯಕ್ಷನ್ ಪಾಯಿಂಟ್ಸ್ ಅಂತೀವಿ. ಕಣ್ಣಲ್ಲೂ ಮಾತಾಡೋಂಗಿಲ್ಲ ನನ್ನ ಹತ್ರ. ಓಕೆ, ಅವರಿಬ್ಬರು ಕಣ್ಣಲ್ಲೇ ಮಾತಾಡ್ಕೊತಾರೆ. ನಾನು ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟಪ್ಪ. ಇಲ್ಲಿ 800 ಜನ ಅಲ್ಲಿದ್ರೂ ನಾನು ಯಾರು ನನ್ನ ಜೊತೆ ಇದ್ದಾರೆ ಇಲ್ಲ ಅಂತ ನಾನು ತಿಳ್ಕೊಳ್ಳೋವಂತಹ 30 ವರ್ಷದ ಅನುಭವ ನನಗಿದೆ. ಓಕೆನಪ್ಪ? ಏನು ಕಣ್ಣಲ್ಲಿ ಮಾತಾಡ್ಕೊಂಡ್ರೂ ಗೊತ್ತಾಗುತ್ತೆ, ಕಿಸಿದ್ರೂ ಗೊತ್ತಾಗುತ್ತೆ. ಸಿ, ದಟ್ಸ್ ಮೈ ಎಕ್ಸ್ಪರ್ಟೈಸ್. ಐ ಸೇ ನಾನು ಇವಾಗ ಒಂದು ಜಸ್ಟ್ ನಾನು ನಂಬರ್ ಕೊಟ್ಟು ಟ್ರೈ ಮಾಡಿದ್ದೇನಕ್ಕೆ ಅಂದರೆ, ನೀವು ಎಷ್ಟು ಬೆಂದಿದ್ದೀರಾ. ಅನ್ನ ಬೆಂದಿದೆ ಅಂತ ಅನ್ಬೇಕಾದ್ರೆ ಕೆಲವೇ ಅಗಳು ನೋಡ್ತಾರೆ ತಾನೆ. ಬಟ್ ಯು ಫೇಲ್ಡ್ ಇನ್ ದಿಸ್. ಬಟ್ ಇನ್ ಫ್ಯೂಚರ್ ಆ ಥರ ಇರಬೇಡಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಬಿಕಾಸ್ ಇಡೀ ಪ್ರಪಂಚದಲ್ಲೇ ನಾನು ಹೇಳ್ತೀನಿ, ನೋ ಒನ್ ಈಸ್ ಯೂಸ್ಲೆಸ್. ನನಗೆ ಇದುವರೆಗೂ ಒಂದೇ ಕಡೆ ಖುಷಿಯಾಗಿರೋದು, ಟೊಯೋಟಾ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಬಿಡದಿನಲ್ಲಿ. ಟೊಯೋಟಾ ಕಂಪ್ನಿಯವರೇ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಯಾರೆ. ಅದು SSLC ಪಾಸ್ ಆದವ್ರನ್ನ ಫಸ್ಟ್ ಇಯರ್ ಡಿಪ್ಲೊಮಾ ಕರ್ಕೊಂಡು ಬರ್ತಾರೆ. ಯಾರು ಉತ್ತರ ಹೇಳ್ತೀರಿ ಅಂದರೆ 100% ಜನ ಕೈ ಎತ್ತುತ್ತಾರೆ ಅಲ್ಲಿ. ನನಗೆ ಆಶೆ ಆಗುತ್ತೆ. ನನಗೆ ಫಸ್ಟು ಸೆಕೆಂಡ್ ಆರ್ ಥರ್ಡ್ ಡೇ ಕರೀತಾ ಇದ್ರು ಮುಂಚೆ, ಒಂದು 5 ವರ್ಷ. ಅಲ್ಲಿ ಮಕ್ಕಳು SLC ಮುಗಿಸ್ತಾರೆ. ಯಾರು ಮಾತಾಡ್ತೀರಾ? ಸರ್ ನಾನು 50 ಜನ ಇದ್ದರೆ 50 ಜನ ಕೈ ಎತ್ತಾರೆ. ಇಲ್ಲಿ ನೋಡಿದ್ರೆ ಏನಾಗಿದೆ? ವಯಸ್ಸಿದೆ, ಫಿಸಿಕಲಿ ಫಿಟ್, ಮೆಂಟಲಿ ಫಿಟ್, ಬಟ್ ಏನಾಗಿದೆ ಸಮಸ್ಯೆ? ನಿಮ್ಗೊಬ್ಬರು ಎಕ್ಸಾಂಪಲ್ ಕೊಡ್ತೀನಿ ನಾನು. ಆ ವ್ಯಕ್ತಿ 123ನೇ ವಯಸ್ಸಿನಲ್ಲಿ ಭೇಟಿಯಾಗಿದ್ದೆ. ಪಂಡಿತ್ ಸುಧಾಕರ ಚತುರ್ವೇದಿ ಅಂತ. ನನಗೆ ನೀರು ಬೇಕಪ್ಪ. ಪಂಡಿತ್ ಸುಧಾಕರ ಚತುರ್ವೇದಿ ಅಂದರೆ, ಚತುರ್ವೇದಿ ಅಂದರೆ 4 ವೇದನೂ ಅರ್ದು ಕೊಡೋರು ಅಂತ. ಆ ವ್ಯಕ್ತಿ ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಮೋರಿಗೆ ಬಿದ್ದೋಗ್ಬಿಟ್ಟಿರ್ತಾರೆ. ಹಾಗಾಗಿ ಬದುಕೊಂಡಿದ್ದವರು. ಹೇಳಿದ್ರು, ಅದಾದಮೇಲೆ ನಾನು ಎಷ್ಟು ಹೆಣ ಮೂಲೆಗೆ ಹಾಕಿ ಸುಟ್ಟನೋ ಗೊತ್ತಿಲ್ಲ ಜಯಪ್ರಕಾಶ್ ಅಂದರು. 123 ವಯಸ್ಸಿನಲ್ಲಿ ಅವರು ಎಷ್ಟು ಆ್ಯಕ್ಟಿವ್ ಆಗಿದ್ದರು, ಎಷ್ಟು ಅಲರ್ಟ್ ಆಗಿದ್ದರು ಅಂದರೆ, ಒಂದು ಫಂಕ್ಷನ್ನಲ್ಲಿ ನಾನು ಅಟೆಂಡ್ ಮಾಡಿದ್ದೀನಿ. ಅವರೆಲ್ಲರಿಗೂ ಆಡಿಯನ್ಸ್ಗೆ ಹೇಳ್ತಾರೆ, ಓಕೆ, ನೀವು ವಾಲಿದ್ರೂ ಗೊತ್ತಾಗ್ತದೆ ಮೇಡಮ್, ಬುರ್ಕಾ ಹಾಕಿದ್ರೂ ಗೊತ್ತಾಗುತ್ತೆ, ಮುಖ ತೆಗೆದಿದ್ದೀರಿ. ಬಿ ವಿತ್ ಮೀ, ನಾಟ್ ವಿತ್ ಯುವರ್ ಫ್ರೆಂಡ್, ಲೀವ್ ದೆಮ್. ಇಲ್ಲಿ ನಮ್ಮ ಫ್ರೆಂಡು ಕ್ಲೋಸು ಬೇಡ ಅವೆಲ್ಲ. ಇಲ್ಲಿರಿ, ಇಲ್ಲಿ ನಾನಿದ್ದರೆ ನಿಜ ಹೇಳ್ತೀನಿ, ನಿಮ್ಮ ಮನೆ ಬರ ಚೇಂಜ್ ಆಗುತ್ತೆ. ಯಾಕೆ ನನ್ನ ಕಣ್ಮುಂದೆ ಚೇಂಜ್ ಮಾಡ್ಕೊಂಡಾರೆ, ಅದಕ್ಕೆ ಈ ಪ್ರೊಫೆಷನಿಗೆ ಬಂದಿದ್ದೀನಿ. ನಿಮ್ಗೆ ಇಷ್ಟೊತ್ತಿಗೆ ಅರ್ಥ ಆಗಿದೆ. ಯಾಕೆ ಇನ್ನೂ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಯಾಕೆ ಬಿಟ್ರಿ ಸರ್ ಅಂತ. ಇಲ್ಲಪ್ಪ, ಅಲ್ಲಿ ಬರೀ ಸಂಬಳಕ್ಕಿದ್ದೆ, ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ತುಂಬ ಜಾಸ್ತಿ ಇರುತ್ತೆ ಅಂತ ಇಲ್ಲಿದ್ದೀನಿ. ನೆನ್ನೆ ನನ್ನ ಬರ್ತ್ಡೇ ಆಚರಿಸ್ಕೊಂಡೆ. ಅಂದರೆ ನೀವು ಯಾರೂ ಅಲರ್ಟ್ ಇಲ್ಲ. ಅಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಹೇಳಿದರು. ಆದರೆ ನನ್ನ ಏತರ್ ಕಂಪ್ನಿಗೆ ಹೊಸೂರ್ಗೆ ಹೋಗಿ ನಾನು ನನ್ನ ಬರ್ತ್ಡೇ ದಿನವೂ ಟ್ರೈನಿಂಗ್ ಮಾಡಿಬಿಟ್ಟೆ ನೆನ್ನೆ. ಯಾಕೆಂದರೆ ಇಲ್ಲಿ ಬರೀ 3 ದಿನ ಮಾತ್ರ ನಾನು ಕೊಟ್ಟಿರೋದು. ಇನ್ನು 3 ದಿನ ನನಗೆಲ್ಲರೂ ಹೋಗೋಕ್ಕೆ ಸ್ವಾತಂತ್ರ್ಯ ಇದೆ. ಐ ಆಮ್ ಎಂಗೇಜ್ಡ್ ಓನ್ಲಿ ಫಾರ್ 3 days ಇಯರ್. ಆ ಏತರ್ ಕಂಪ್ನಿಯವರು ಅದು ನೋಡ್ತಾ ಇದ್ದಂಗೆ ಒಬ್ಬ ಯಾರೋ ಹ್ಯಾಪಿ ಬರ್ತ್ಡೇ ಸರ್ ಅಂದ. ಅದರ ಅರ್ಥ ಏನು? ಅವನು ಅಲರ್ಟ್ ಆಗಿದ್ದಾನೆ ಅಂತ ತಾನೆ. ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ ನಾನು. ನನ್ನ ಡೇಟ್ ಆಫ್ ಬರ್ತ್ ಆ ಡಾಕ್ಯುಮೆಂಟ್ರಿಲಿತ್ತು. ಗಮನಿಸಿದ್ದಿದ್ರೆ ಯಾರು ಒಬ್ಬರು ವಿಶ್ ಮಾಡಿದ್ರೆ ನನಗೆ ಇನ್ನೂ ಸ್ವಲ್ಪ ಖುಷಿ ಆಗೋದಲ್ಲ.
ಅಲ್ಲ ಲೇಟಾಗಾರು ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು.